ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆಯ ವೇಳೆ ಗಲಭೆ, ಅಂಗಡಿ ವಾಹನಗಳಿಗೆ ಬೆಂಕಿ, ಕಲ್ಲು ತೂರಾಟ, 53 ಜನ ಅರೆಸ್ಟ್, 150 ಮಂದಿ ವಿರುದ್ಧ ಎಫ್ಐಆರ್. ಗಲಭೆ ಸಣ್ಣ ಘಟನೆ ಎಂದರು ಗೃಹ ಸಚಿವ ಪರಮೇಶ್ವರ್. ಹೇಳಿಕೆಗೆ ಭಾರೀ ಆಕ್ರೋಶ. ಘರ್ಷಣೆಗೆ ಸರ್ಕಾರವೇ ಹೊಣೆ ಅನ್ನತ್ವೆ ವಿಪಕ್ಷಗಳು. ಸಿಎಂ ವಿರುದ್ಧದ ಮೂಡಾ ಕೇಸ್ ವಿಚಾರಣೆ ಮುಕ್ತಾಯ, ಅನಿರ್ದಿಷ್ಟಾವಧಿಗೆ ಹೈ ಆದೇಶ ಮುಂದೂಡಿಕೆ, ದಿನೇಶ್ ಅಮಾನತು ಹಿಂಪಡೆದ ಸರ್ಕಾರ. ರಾಜ್ಯ ಬಿಜೆಪಿ ಸಂಘರ್ಷಕ್ಕೆ ಆರ್ಎಸ್ಎಸ್ ತೇಪೆಯಂತೆ, ಸಿಜೆಐ ಮನೆಗೆ ಪ್ರಧಾನಿ ಭಾರೀ ಟೀಕೆ, ಆಕ್ರೋಶ. ನಾಳೆ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಪ್ರತಿಭಟನೆ. ಬಳ್ಳಾರಿ ಜೈಲಲ್ಲಿ ನಟ ದರ್ಶನ್ ದುರಹಂಕಾರ, ಮಧ್ಯದ ಬೆರಳು ತೋರಿಸಿ ಅಶ್ಲೀಲ ಸನ್ನೆ, ಮತ್ತೆ ಚರ್ಚೆಗೆ ಗ್ರಾಸವಾದ ಕೊಲೆ ಆರೋಪಿ ನಟನ ವರ್ತನೆ. ರಾಜ್ಯದಲ್ಲಿ ಪಿಎಸ್ಐ ಪರೀಕ್ಷೆ ಮುಂದೂಡಿಕೆ, ಬಂಗಾಳದಲ್ಲಿ ಹೈಡ್ರಾಮಾ, ರಾಜೀನಾಮೆ ಮಾತನಾಡಿದ ದೀದಿ. ಸಿಪಿಎಂ ಮುಖಂಡ ಸೀತಾರಾಮ್ ಯೆಚೂರಿ ಇನ್ನಿಲ್ಲ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲು, ಮೊದಲ ಬಾರಿ ಅಂತರಿಕ್ಷದಲ್ಲಿ ಖಾಸಗಿ ಸ್ಪೇಸ್ ವಾಕ್, ಸ್ಪೇಸ್ ಎಕ್ಸ್ನ ಪೊಲಾರಿಸ್ ಡಾನ್ಗೆ ಮೊದಲ ಯಶಸ್ಸು. ಬಾಂಗ್ಲಾದಲ್ಲಿ ಹಿಂದೂಗಳ ಪೂಜೆಗೆ ನಿರ್ಬಂಧ, ನಮಾಜ್ ಮೇಲೆ ಪೂಜೆ ಭಜನೆಗಳಿಗೆ ನಿಷೇಧ, ಉಲ್ಲಂಘಿಸಿದರೆ ವಾರೆಂಟ್ ಇಲ್ಲದೆ ಅರೆಸ್ಟ್ಗೆ ಆದೇಶ.